ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾ ವ್ಲಾಗ್ಸಲ್ಲಿ ಇವತ್ತು ನಾನು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡೋದನ್ನು ತೋರಿಸ್ತಿದ್ದೀನಿ. ಬಿರಿಯಾನಿ ಮಾಡೋದನ್ನು ನೋಡ್ಕೊಳ್ಳೋಣ ಬನ್ನಿ. ನಾನು ಇದೊಂದು 3/4 kg ಅಷ್ಟು ಬಿರಿಯಾನಿ ಮಾಡ್ತಿದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ನಾನು ಒಂದು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ಬಜ್ಜಿ ಕರೆದಿದ್ವಿ, ಪೂರಿ ಕರೆದಿದ್ದು ಎಣ್ಣೆ ಅದು, ಹಂಗಾಗಿ ಸ್ವಲ್ಪ ಕಲರ್ ಆಗಿದೆ. ಅದನ್ನು ವೇಸ್ಟ್ ಮಾಡಬಾರ್ದಲ್ವ, ಹಾಗಾಗಿ ಹಾಕ್ಕೊಂಡಿದ್ದೆ. ಇದಕ್ಕೆ ನಾನೊಂದು 3 ದೊಡ್ಡ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಗ್ಲಾಸ್ಗೆ ಒಂದು ಈರುಳ್ಳಿ ಥರ ಹಾಕ್ಕೊಂಡಿದ್ದೀನಿ. ದೊಡ್ಡದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಇದು ಮಾಡ್ಕೊಳ್ಳೋಣ. ಇದರಲ್ಲಿ ಕಬಾಬ್ ಕೂಡ ಕರೆದಿದ್ವಿ, ಹಂಗಾಗಿ ಮೊಟ್ಟೆ ಇರೋದ್ರಿಂದ ಅದು ನೊರೆ ಬರ್ತಿದೆ, ಇನ್ನೇನು ಇಲ್ಲ ಅದು. ಮತ್ತು ನೋಡಿ, ಇವಾಗ 1 ಸ್ಪೂನಷ್ಟು ನಾನು ಬಿರಿಯಾನಿ ಮಸಾಲೆ ಪುಡಿ ಹಾಕ್ತಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋದು, ನಾನು ವಿಡಿಯೋ ಕೂಡ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಮತ್ತು 1 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಟೀ ಸ್ಪೂನಷ್ಟು 2 ಟೀ ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಹಾಕಿದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ನಾವು ಈ ಈರುಳ್ಳಿ ಎಣ್ಣೆನಲ್ಲೇ ನಾವು ಈ ಮಸಾಲೆ ಎಲ್ಲ ಫ್ರೈ ಮಾಡಿದಾಗ ಕಲರ್ ಚೆನ್ನಾಗಿರುತ್ತೆ, ನಮಗೆ ಕಲರ್ಫುಲ್ ಆಗಿರುತ್ತೆ. ಮತ್ತು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದು ಮಸಾಲೆ ಸೀದೋಗದೆ ಇರೋ ಥರ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಕಲರ್ ಯಾವ ಥರ ಕಾಣ್ತಿದೆ ಅಂತೇಳಿ. ಇವಾಗ ನಾನು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಲೋ ಫ್ಲೇಮಿಂದ ಮೀಡಿಯಮ್ ಊರಿಗೆ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ನಾನು ಇವಾಗ ಒಂದು 7-8 ಹಸಿಮೆಣ್ಸಿನ್ಕಾಯಿ, ಅಂದರೆ 1 ಗ್ಲಾಸಿಗೆ 2 ಹಸಿಮೆಣ್ಸಿನ್ಕಾಯಿ ಥರ ನಾನು 1 ಗ್ಲಾಸಿಗೆ 3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇವತ್ತು, ಸ್ವಲ್ಪ ಖಾರ ಇರಲಿ ಅಂತೇಳಿ. 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಅದರಲ್ಲೂ ಸ್ವಲ್ಪ 2 ಮಿಕ್ಸ್ ಮಾಡಿ ಸ್ವಲ್ಪ ತೊಗೊಳ್ತಾ ಇದ್ದೀನಿ, ಅದನ್ನೇ ಆಮೇಲೆ ಹಾಕ್ತೀನಿ. ಮತ್ತು ಅಕ್ಕಿ ಹಾಕಿದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ಅಂತೇಳಿ ತೊಗೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಎಣ್ಣೆ ಬಿಡೋ ತನಕ ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ತಾಳ್ಮೆಯಿಂದ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರನೂ ಒಂಥರ ಬಿರಿಯಾನಿ ನಾನು ಬೇರೆ ಥರನೂ ಮಾಡಿ ನೋಡಿದ್ದೀನಿ. ಈ ಥರ ಒಂದು ಸಾರಿ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಚೆನ್ನಾಗಿ ಬಂದಿತ್ತು ಬಿರಿಯಾನಿ, ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ. ನಾನು ನೋಡಿ, ಇದು ಚಾಪರಲ್ಲಿ ಈರುಳ್ಳಿ ಟೊಮೆಟೊನ ಅರ್ಧಂಬರ್ಧ ನಾನು ಪೇಸ್ಟು ಮಾಡಿಲ್ಲ, ದೊಡ್ಡದಾಗೂ ಕಟ್ ಮಾಡಿಲ್ಲ, ಮೀಡಿಯಮಾಗಿ ನಾನು ರಸನೂ ಇರಲಿ ಅಂತೇಳಿ ನಾನು ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ, ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಹಾಕಿರೋ ಟೊಮೆಟೊನ ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿಕೊಂಡು ನಾನೀಗ ಅದಕ್ಕೆ 1 ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಂದರೆ ಒಂದು 200 ಗ್ರಾಮಿನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ಇವಾಗ ಕ್ರೀಮಿ ಥರ ಯಾವ ಥರ ಬರ್ತಿದೆ ಅಂತೇಳಿ ನಿಮ್ಗೆ ಇವಾಗಲೇ ನೋಡ್ಬೋದು ಯಾವ ಥರ ಕ್ರೀಮಿಯಾಗಿ ಬಂದಿದೆ ಅಂತೇಳಿ ಮಸಾಲೆ. ಈಗ ನಾನು 3/4 kg ಅನ್ನಕ್ಕೆ 3/4 kg ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದರಲ್ಲೆಲ್ಲ ಹಾರಿಸ್ಕೊಂಡು ಸ್ವಲ್ಪ ಬೋನ್ ಜಾಸ್ತಿ ಇರೋದನ್ನು ಹಾಕಿದ್ದೀನಿ. ಮತ್ತು ಯಾಕಂದರೆ ಎಲ್ಲ ಬಿರಿಯಾನಿನಲ್ಲೆಲ್ಲ ಹಾರಿಸಿ ಪಕ್ಕಕ್ಕೆ ಇಟ್ಬಿಡ್ತಾರೆ, ತಿನ್ನೋದಿಲ್ಲ, ಹಂಗಾಗಿ ನಾನು ನೋಡಿ ಇವಾಗ 3/4 kg ಅಕ್ಕಿಗೆ 3/4 kg ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ. ಚೆನ್ನಾಗಿ ತಿರುಗಿಸ್ಕೊಬೇಕು, ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಯೋ ಥರ ನಾವು ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಆಮೇಲೆ ನೋಡಿಕೊಂಡು ನಾವು ಹಾಕ್ಕೋಬೇಕಾಗುತ್ತೆ ಉಪ್ಪನ್ನ. ಚಿಕನ್ಗೆ ಉಪ್ಪು ಹಿಡಿಬೇಕಲ್ವ, ಹಾಗಾಗಿ ಉಪ್ಪನ್ನು ಹಾಕ್ಕೊಂಡಿದ್ದೆ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಮತ್ತು ನೋಡಿ, ಚಿಕನ್ ತೊಳಿಬೇಕಾದ್ರೆ ಒಂದು ಟಿಪ್ಸ್ ಹೇಳ್ತೀನಿ. ನಾವು ಚಿಕನನ್ನು ತೊಗೊಂಬಂದಾಗ 1 ಸ್ಪೂನಷ್ಟು ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಒಂದು 10 ನಿಮಿಷ ನಾವು ಮುಚ್ಚಿಟ್ಬಿಡೋಣ, ಚಿಕನ್ ಸ್ವಲ್ಪ ಚೆನ್ನಾಗಿ ಬೇಯಲಿ. ಚಿಕನ್ ಸ್ವಲ್ಪ ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡು ಚಿಕನ್ ಎಲ್ಲ ಬೆಂದಿದೆ. ಇವಾಗ ನಾವು ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ. ತಿರುಗಿಸ್ಕೊಂಬಿಟ್ಟು ನಾವು ಇವಾಗ ಅದಕ್ಕೆ ನೀರು ಹಾಕ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ತಿರುಗಿಸ್ಕೊಂಡಿದ್ದೆ. ಇವಾಗ ನಾನು ಸ್ವಲ್ಪ ಚಕ್ಕೆ ಲವಂಗ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಘಮ ಇರಲಿ ಅಂತೇಳಿ. ಚಕ್ಕೆ ಲವಂಗ ಪುಡಿ ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನು ಮನೇಲೆಲ್ಲನೂ ಮಸಾಲೆ ಸಾರುಗಳಿಗೆಲ್ಲ ನಾನು ಗರಂ ಮಸಾಲೆ ಯೂಸ್ ಮಾಡೋದಿಲ್ಲ. ಚಕ್ಕೆ ಲವಂಗ, 1-2 ಏಲಕ್ಕಿ ಹಾಕು, ಒಂದು ಜಾಪತ್ರೆ ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕಿಟ್ಕೊಂಡಿರ್ತೀನಿ ಪೌಡ್ರನ್ನ, ಅದನ್ನೇ ಹಾಕೋದು. ಇವಾಗ ನೋಡಿ, ಫ್ರೈ ಆಗಿದೆ. ಫ್ರೈ ಆಗಿರೋದನ್ನು ಚೆನ್ನಾಗಿ ಚಿಕನು ಒಂದು ಅರ್ಧ ಭಾಗ ಬೆಂದಿರೋ ಚಿಕನ್ಗೆ ನಾವು ಇವಾಗ ನೀರು ಹಾಕ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ. ತಿರುಗಿಸ್ಕೊಂಬಿಟ್ಟು ಇವಾಗ ಅಕ್ಕಿನ ನಾನು ಆಲ್ರೆಡಿ ಅರ್ಧ ಅವರ್ ಮೇಲೆ ನೆನೆಸಿಟ್ಟಿದ್ದೀನಿ. ಇದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಟ್ಟಿದ್ನಲ್ಲ ಡಬ್ಬ, ಅದರಲ್ಲೇ ಮೀನು ವೇಸ್ಟ್ ಮಾಡಬಾರ್ದು ಅಂತ ಅದರಲ್ಲೇ 2 ಗ್ಲಾಸ್ ನೀರು, 2
ಅಂದರೆ ನಾನು ಆ ಜಗ್ಗಲ್ಲಿ ನಾನು ಹಾಕ್ತೀನಲ್ಲ, ಅರ್ಧ ಲೀಟ್ರ್ ಜಗ್ಗು, ಅದರಲ್ಲಿ 1 ಗ್ಲಾಸಿಗೆ 2 ಗ್ಲಾಸ್ ನೀರಾಗುತ್ತೆ. ನಾನು ಇವಾಗ ಅದರಲ್ಲಿ 2 ಗ್ಲಾಸ್ ಅದರಲ್ಲಿ ಹಾಕಿದ್ದೀನಿ, ಇದು 3 ಗ್ಲಾಸು. 3 ಗ್ಲಾಸಿಗೆ ನಾನು 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಅಷ್ಟೇ. 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 3 ಗ್ಲಾಸ್ ಅಕ್ಕಿಗೆ ನಾನು 4.5 ಹಾಕಬೇಕು. 4 ಗ್ಲಾಸ್ ಹಾಕ್ತಾಯಿದ್ದೀನಿ, ಉದುರಾಗಿರಲಿ ಅಂಥೇಳಿ. ಇವಾಗ ಅದಾದಮೇಲೆ ನಾನು ಹಂಗೆ ಚಿಕನ್ ಗ್ರೇವಿಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಸಾಲೆ ಹಾಕಿ ಪಕ್ಕಕ್ಕೆ ಇಟ್ಟಿದ್ದೀನಿ. ಪಕ್ಕಕ್ಕೆ ಇಟ್ಬಿಟ್ಟು ನೋಡಿ, ಇವಾಗ ನೋಡಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಕೂಡ ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಚಾಪ್ ಮಾಡಿ ಒಂದು 3 ಈರುಳ್ಳಿ, ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾವು ಚೆನ್ನಾಗಿ ಚಾಪ್ ಮಾಡಿ ಕಲರ್ ಚೇಂಜ್ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹಾಕ್ಕೊಳ್ಳೋಣ. ಒಂದು ಅರ್ಧ ಹಿಡಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದಾಗ ನಮಗೆ ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿರುತ್ತೆ, ನಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಫ್ರೈ ಮತ್ತು ಗ್ರೇವಿಗಳಿಗೆಲ್ಲ ಹಾಕಬೇಕಾದ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ನೋಡಿ ಯಾವ ಥರ ಕಲರ್ ಚೇಂಜ್ ಆಗೋವರೆಗೂ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಟೇಸ್ಟಿಗೋಸ್ಕರ, ಖಾರಕ್ಕಲ್ಲ, ಟೇಸ್ಟಿಗೋಸ್ಕರ ಹಾಕ್ಕೊಂಡಿದ್ದೆ. ನೋಡಿ, ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಫ್ರೈ ಆಗಬೇಕು. ಇವಾಗ 1.5 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟನ್ನು ಕೂಡ ಹಾಕ್ಕೊಂಡು ಅದನ್ನು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಕೂಡ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೊಂಡಿದ್ದಾದಮೇಲೆ ಇವಾಗ ನಾವು ಅದಕ್ಕೆ ಮಸಾಲೆಗಳನ್ನ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಚಕ್ಕೆ ಲವಂಗ ಪುಡಿ ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದ್ರೆ ಕಹಿ ಬಂದುಬಿಡುತ್ತೆ. ಹಾಗಾಗಿ ನೀವು ಇದು ಇಲ್ಲ ಅಂತಂದರೆ ನೀವು ಚಕ್ಕೆ ಲವಂಗ ಹಾಕ್ಬೋದು. 1 ಇಂಚಿನ ಚಕ್ಕೆ, ಒಂದು 6 ಲವಂಗ ಹಾಕ್ಕೊಂಡು 1 2 ಏಲಕ್ಕಿ ಹಾಕ್ಕೋಬೋದು. ನೋಡಿ, ಟೊಮೆಟೊನು ಒಂದು 2ರಷ್ಟು ಟೊಮೆಟೊನ ನಾನು ಬಿರಿಯಾನಿಗೆ ಚಾಪ್ ಮಾಡಿದ್ದೀನಲ್ಲ, ಅದರ ಜೊತೆಗೆ ಹಾಕ್ಕೊಂಡಿದ್ದೆ. ಆ ಥರ ನಾನು ಚಾಪ್ ಮಾಡ್ಕೊಂಡಿದ್ದೀನಿ. ಹಿಂಗೆ ಮಾಡಿದಾಗ ನಮಗೆ ಟೊಮೆಟೊನೂ ಸ್ವಲ್ಪ ಮೆತ್ತಗಾಗುತ್ತೆ ಮತ್ತು ಗ್ರೇವಿನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡ್ರೆ ಬೇಕಾಗಿರೋ ಟೊಮೆಟೊ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ನಾನು ಚಿಕನ್ಗೆ ಹಾಕಬೇಕಲ್ಲ, ಹಂಗಾಗಿ ಹಾಕಿಲ್ಲ. ನೋಡಿ, ಇವಾಗ ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ನಾವು ಮೊದಲೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ನೋಡಿಕೊಂಡು ಮಾಡಬೇಕಾಗುತ್ತೆ. ಖಾರ ತಿನ್ನೋರಿದ್ದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಬೋದು, ಇದು ಹಾಕ್ಬೋದು. ನೋಡಿ, ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿದಾಗ ಮಸಾಲೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಬಿಡೋ ತನಕ ಮಸಾಲೆನೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಮಸಾಲೆ ಪಾತ್ರೆ ಎಲ್ಲ ಅಡಿ ಹಿಡಿದ್ಬಿಡುತ್ತೆ. ಹಾಗಾಗಿ ನೋಡಿ, ಇದಕ್ಕೆ ನಾನೊಂದು 1/4 ಕಪ್ಪಿನಷ್ಟು ಮೊಸರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರನ್ನ ಅರ್ಧಂಬರ್ಧ ಮಾಡಬಾರ್ದು, ಒಳ್ಕೊಂಡಿರಬಾರ್ದು. ಮೊಸರು ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಆಗಬೇಕು. ಆ ಥರ ನಾವು ತಿರುಗಿಸ್ಕೋಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ನಾವು ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು 3 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿನ ಹಾಕ್ಕೊಂಡಿದ್ದಾದಮೇಲೆ ಧನಿಯಾ ಪುಡಿನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿವಾಗ 3/4 kg ಚಿಕನ್ ಅದಕ್ಕೆ ಹಾಕಿದೆ. 1/4 kg ಚಿಕನನ್ನು 2 kg ಚಿಕನ್ ತಂದಿದ್ವಿ. ಇವಾಗ ನೋಡಿ, ನಾವು ಮಕ್ಕಳು ಬೋನ್ಲೆಸ್ ಜಾಸ್ತಿ ತಿಂತಾರೆ, ಹಾಗಾಗಿ ಗ್ರೇವಿಗೆ ನಾನು ಬೋನ್ಲೆಸ್ ಜಾಸ್ತಿ ಹಾಕಿದ್ದೀನಿ. ನಮ್ಮ ಮನೇಲಿ ನಾವು ಒಂದು 3 ಜನ ನಮಗೆ ಮೂಳೆ ಸಮೇತ ತಿಂತೀವಿ. ಇನ್ನು 3 ಜನಕ್ಕೆ ನಮಗೆ ಚಿಕನ್ನು ಬೋನ್ಲೆಸ್ಸೇ ಹುಡುಕಿ ತಿಂತಾರೆ. ಹಾಗಾಗಿ ನಾವು ಬೋನ್ಲೆಸ್ಸನ್ನೇ ಜಾಸ್ತಿ ಹಾಕಿದ್ದೀನಿ. ಜಾಸ್ತಿ ಹಾಕಿ ಮತ್ತು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ನೋಡಿ, ಇವಾಗ ಮಸಾಲೆ ಎಲ್ಲ ಹಿಡಿಬೇಕು ಇದಕ್ಕೆ, ಆ ಥರ ತಿರುಗಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಮತ್ತು ನೋಡಿ, ಚಿಕನ್ ತೊಳಿಬೇಕಾದ್ರೆ ನಾನು ಹೇಳಿದ್ದೆ, ಅಷ್ಟು ಬೇಗ ವೀಡಿಯೋ ಮುಂದೆ ಬಂದುಬಿಡ್ತು. ಹಂಗಾಗಿ ನಾನು ಸುಮ್ಮನೆ ಅದೇ. ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ನಾವು ಬಿಟ್ಬಿಡೋಣ. ಒಂದು 10 ನಿಮಿಷ ಬೇಯಲಿ. ಚಿಕನ್ ತೊಳಿಬೇಕಾದ್ರೆ ಹೇಳಿದ್ನಲ್ಲ, ಅದಕ್ಕೆ ಏನು ಮಾಡಬೇಕು ಅಂತಂದರೆ ಮತ್ತೆ ವೀಡಿಯೋ ಬಂತು, ಸಾರಿ. ನೋಡಿ, ಇವಾಗ ನೀರು ಹಾಕಿದ್ನಲ್ಲ, ನೀರು ಚೆನ್ನಾಗಿ ಕುದ್ದಿದೆ. ಇವಾಗ ನಾವು ಅಕ್ಕಿ ಹಾಕ್ಕೊಂಬಿಡೋಣ. ಅಕ್ಕಿಲಿ ಸ್ವಲ್ಪನೂ ನೀರಿಲ್ದಂಗೆ ನಾವು ಹಾಕ್ಕೋಬೇಕಾಗುತ್ತೆ. ಅಕ್ಕಿಲಿ ಸ್ವಲ್ಪ ನೀರು ಜಾಸ್ತಿ ಇತ್ತಂದರೆ, ಅಕ್ಕಿ ನೀರು ಇದ್ರಲ್ಲಿ ಸೇರ್ಕೊಂತಂದರೆ ನುಣ್ಣಗಾಗೋ ಇದಿರುತ್ತೆ. ಅಕ್ಕಿ ಒಂದೊಂದು ಮೆತ್ತಗಿರುತ್ತೆ, ಒಂದೊಂದು ಹೊಸ ಅಕ್ಕಿ ಇರುತ್ತೆ, ಒಂದೊಂದು ಮೆತ್ತಗಾಗ್ಬಿಡುತ್ತೆ, ಒಂದೊಂದು ಚೆನ್ನಾಗಿ ಉದುರಾಗೋಗುತ್ತೆ. ನಾನು ಅಕ್ಕಿನ 2 ಗ್ಲಾಸ್ ಸೋನಾ ಮಸೂರಿ ಅಕ್ಕಿ ಹಾಕಿದ್ದೀನಿ, 1 ಗ್ಲಾಸು ಬಾಸುಮತಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಈ ಥರ ನೆನೆಸಿಕೊಂಡಿದ್ದೀನಿ. ನೆನೆಸಿ ಒಂದು ಅರ್ಧ ಗಂಟೆ ಮೇಲೆ ನೆನೆಸಿದ್ದೆ ನಾನು, ತರಕಾರಿ ಎಲ್ಲ ಹೆಚ್ಚೋದಕ್ಕೆ ಮುಂಚೆನೇ. ಇವಾಗ ನೋಡಿ, ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸಿ ನಾವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಚಿಕನ್ಗೆ ಹಾಕಿದ್ವಲ್ಲ ಉಪ್ಪು, ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳೋಣ. ಚಿಕನ್ಗೆ ಹಾಕಿರೋ ಉಪ್ಪನ್ನು ನೋಡಿಕೊಂಡು ಇವಾಗ ಉಪ್ಪು ಹಾಕ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ಆವಾಗಲೇ ಕೊತ್ತಂಬರಿ ಪುದೀನ ಎತ್ತಿಟ್ಟಿದ್ನಲ್ಲ, ಅದನ್ನು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ
ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಉಪ್ಪನ್ನ ಕೂಡ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋ ತನಕ ಬಿಡೋಣ. ಒಂದು ಕುದಿ ಬಂದಿದೆ ನೋಡಿ, ಇವಾಗ ಇಷ್ಟು ಬಂದಿದೆ. ಇಷ್ಟು ಬಂದಾಗ ಮತ್ತೆ ನಾವು ತಿರುಗಿಸ್ಕೊಳ್ಳೋಣ. ಅರ್ಧ ಭಾಗ ಅನ್ನ ಬೆಂದಿದೆ. ಅನ್ನ ಬೆಂದಿದ್ದಾದಮೇಲೆ ನಾವು ಇವಾಗ ತಿರುಗಿಸ್ಕೊಂಡ್ಬಿಟ್ಟು ಏನು ಮಾಡಬೇಕಂದ್ರೆ ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ ಕೆಳಗಡೆ ಒಂದು ದಪ್ಪನ ಹೆಂಚು ಇಟ್ಬಿಟ್ಟು ನಾವು ಅದರ ಮೇಲೆ ಇಟ್ಬಿಟ್ಟಾಗ ಪಾತ್ರೆ ಸೀದೋಗದೆ ಇರುತ್ತೆ ನೋಡಿ. ಇದು ದಪ್ಪನೆ ಹೆಂಚು, ಇದ್ರ ಮೇಲೆ ನಾವು ಇಟ್ಬಿಟ್ಟು ಫುಲ್ಲು ಫ್ಲೇಮಲ್ಲೇ ಇರಲಿ. ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಇದ್ರ ಮೇಲೆ ಒಂದು ವೆಯ್ಟ್ ಇಟ್ಟಾಗ ನಮಗೆ ಮೇಲೆ ದಮ್ಮು ಚೆನ್ನಾಗಾಗುತ್ತೆ ನೋಡಿ. ಇವಾಗ ಈ ಥರ ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಅದರೊಳಗಡೆ ಒಂದು ಕಲ್ಲಿಟ್ಟಿದ್ದೀನಿ, ಅಥವಾ ನೀವು ನೀರು ತುಂಬಿಡ್ಬೋದು, ಬಿಸಿ ನೀರು ಕೂಡ ತುಂಬಿಡ್ಬೋದು. ಇದಾಗುತ್ತೆ ನೋಡಿ. ಒಂದು 15 ನಿಮಿಷ ನಾವು ಬಿಟ್ಟಾಗ ದಮ್ ಆಗಿಬಿಡುತ್ತೆ ನೋಡಿ. ಬಿರಿಯಾನಿ ಯಾವ ಥರ ಉದುದ್ರಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ. ಇವಾಗ ನಾವು ತಿರುಗಿಸ್ಕೊಬೋದಾಗುತ್ತೆ ನೋಡಿ. ಇವಾಗ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ, ಅನ್ನ ಪುಡಿ ಪುಡಿ ಆಗಿಬಿಡ್ಬೋದು. ಹಂಗಾಗಿ ನೋಡಿ, ಈಗ ನಾವು ಕರೆಕ್ಟಾಗಿ ನೀರಿಷ್ಟು ಇಟ್ಟಾಗ ನಮಗೆ ಚೆನ್ನಾಗಿರುತ್ತೆ ನೋಡಿ. ಉದುದ್ರಾಗಿ ಬಿರಿಯಾನಿ ರೆಡಿಯಾಗಿದೆ. ಬಿರಿಯಾನಿನೂ ರೆಡಿಯಾಗಿದೆ. ಇದಾದಮೇಲೆ ನಾವು ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ. ಚಿಕನ್ ತೊಳೆಯುವಾಗ ಸಾರಿ, ಇವಾಗ ವೀಡಿಯೋ ಬರೋದಕ್ಕೆ ಮುಂಚೆ ಹೇಳ್ಬಿಡ್ತಾ ಇದ್ದೀನಿ ನೋಡಿ. ಚಿಕನ್ ಮತ್ತು ಬೇಯ್ತಾ ಇದೆ, ಬೇಯಲಿ ಅದು ನೋಡಿ. ತಿರುಗಿಸ್ಕೊಂಡು ಇನ್ನೇನು ಹಾಕೋದಿಲ್ಲ, ಅದನ್ನು ತಿರುಗಿಸ್ಕೋಬೇಕಾಗುತ್ತೆ. ಇದನ್ನು ತೊಳಿಬೇಕಾದ್ರೆ ನಾವು 1 ಸ್ಪೂನ್ ವಿನಿಗರ್ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯಕ್ಕೆ ಬಿಟ್ಬಿಟ್ರೆ ಅದರಲ್ಲಿರೋ ಕೌಚ್ ವಾಸನೆ ಮತ್ತು ಎಲ್ಲ ಚಿಕನ್ ಕೂಡ ಸ್ಮೂತ್ ಆಗುತ್ತೆ ಮತ್ತು ಜ್ಯೂಸಿ ಥರನೂ ಬಂದುಬಿಡುತ್ತೆ. ಈಗ ನೋಡಿ, ಒಂದು ಸ್ಪೂನಷ್ಟು, ಒಂದು 2 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕಿದ್ದೀನಿ. ಪುಡಿ ಹಾಕಿ ತಿರುಗಿಸ್ಕೊಳ್ಳೋಣ. ಮತ್ತು ಹಾಕಿಬಿಟ್ಟು ನಾವು ಒಂದು 10 ನಿಮಿಷ ನಾವು ನೆನೆಯಕ್ಕೆ ಬಿಟ್ಬಿಟ್ಟು ಏನು ಮಾಡಬೇಕಂದ್ರೆ ಚೆನ್ನಾಗಿ ಕಿವುಚ್ಬಿಟ್ಟು ನಾವು ತೊಳೆದಾಗ ಅದರಲ್ಲಿರೋ ಬ್ಲಡ್ಡು ಮತ್ತು ಎಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ಮತ್ತು ಚಿಕನ್ ಕೂಡ ನಮಗೆ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಇವಾಗ ಧನಿಯಾ ಪುಡಿ ಇನ್ನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸಾರು ಗ್ರೇವಿ ಗಟ್ಟಿಯಾಗಲಿ, ತೆಂಗಿನಕಾಯಿನ ಹಾಕಿಲ್ಲ ಅಂಥೇಳಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಆದರೆ ಚಿಕನ್ನು ಕೂಡ ಬೇಗ ಬೆಂದ್ಬಿಡುತ್ತೆ. ನಾವು ಆ ಥರ ತೊಳೆದಿಟ್ಟಾಗ ಚಿಕನ್ನು ಬೇಗ ಬೆಂದ್ಬಿಡುತ್ತೆ ನೋಡಿ. ಇವಾಗ ಕೊತ್ತಂಬರಿ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ನಾವು ಆಫ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ. ಮತ್ತು ತಿರುಗಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ. ನಾವು ಕ್ಲೋಸ್ ಮಾಡಿ ನಾವು ಒಂದು 5 ನಿಮಿಷ ಬೇಯಿಸ್ಕೋಬೋದು, ಇಲ್ಲ ಹಾಗೆ ಇರುತ್ತೆ. ನಮಗೆ ಚಿಕನ್ ತುಂಬ ಮೆತ್ತಗೆ ತಿನ್ನೋರಾದರೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಚಿಕನ್ ಗ್ರೇವಿನೂ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ಮತ್ತು ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದಾಗ ನಾವೇನು ವಿಡಿಯೋ ಹಾಕಿರ್ತೀವಿ ಅಂತ ನಿಮಗೂ ಅರ್ಥ ಆಗುತ್ತೆ, ನಮಗೂ ವಿಡಿಯೋ ನೋಡೋದ್ರಿಂದ ಪ್ರಯೋಜನ ಆಗುತ್ತೆ ನೋಡಿ. ಈ ಥರ ಜ್ಯೂಸಿಯಾಗಿ ಬೆಂದಿದೆ. ಮತ್ತು ಯಾರದೇ ನಮ್ಮ ವಿಡಿಯೋ ಅಂತಲ್ಲ, ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ನಮ್ಮ ವಿಡಿಯೋ ಮಾಡೋದಕ್ಕೆ ಇನ್ನೂ ತುಂಬ ಪ್ರೋತ್ಸಾಹ ಬರುತ್ತೆ, ಉತ್ಸಾಹ ಇರುತ್ತೆ. ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ ಆಗಿರುತ್ತೆ. ಮತ್ತು ನೋಡಿ, ನಿಮ್ಮ ಫ್ರೆಂಡ್ಸ್ಗೆ ನೆಂಟರಿಗೆಲ್ಲ ಶೇರ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.